ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಕಾರ್ಪೊರೇಟ್ ಪರವಾಗಿ ರೂಪಿಸಲಾದ 4 ಕಾರ್ಮಿಕ ಸಂಹಿತೆಗಳ ವಿರುದ್ಧ ರೈತ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಅಖಿಲ ಭಾರತ ಮಹಾಮುಷ್ಕರದ ಅಂಗವಾಗಿ ಮೂಡುಬಿದ್ರೆಯಿಂದ ಪಾದಯಾತ್ರೆ ನಡೆಸಲಾಯಿತು. ಮೂಡುಬಿದ್ರೆ ಬಸ್ ನಿಲ್ದಾಣದಿಂದ ಆರಂಭವಾದ ಪಾದಯಾತ್ರೆಯಲ್ಲಿ ರೈತರು, ಕಾರ್ಮಿಕರು ಹಾಗೂ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಿಐಟಿಯು ಉಪಾಧ್ಯಕ್ಷ ವಸಂತಾಚಾರ್ಯವರು ವಿದೇಶಿ ಮೂಲದ ಉದ್ಯಮಗಳಿಗೆ ಭಾರತದ ನೆಲವನ್ನು ಒಪ್ಪಿಸುವ ನೀತಿಯನ್ನು ಸರ್ಕಾರ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ವಿಮಾ ಕ್ಷೇತ್ರದಲ್ಲಿ ದೇಶೀಯ ಕಂಪನಿಗಳಿಗೆ ಹೆಚ್ಚಿನ ಅವಕಾಶ ನೀಡಬೇಕು. ಜೊತೆಗೆ ದೇಶದ ಜನಸಾಮಾನ್ಯರು ಹಾಗೂ ದುಡಿಯುವ ವರ್ಗಕ್ಕೆ ಉದ್ಯೋಗ ಮತ್ತು ಭದ್ರತೆ ಒದಗಿಸುವಂತಹ ನೀತಿಗಳನ್ನು ರೂಪಿಸಬೇಕೆಂದು ಸರ್ಕಾರಗಳನ್ನು ಒತ್ತಾಯಿಸಿದರು. ಒಂದು ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಪಡೆದರೂ ಕೂಡ ಕೆಲಸಕ್ಕೆ ಹೋಗುವ ಸಂದರ್ಭ ಗುತ್ತಿಗೆ ಕಾರ್ಮಿಕರಾಗ್ತಾರೆ. ಈ ರೀತಿಯ ವ್ಯವಸ್ಥೆ ಒಂದು ಕಡೆಗಳಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಕೂಡ ಇವತ್ತು ಗುತ್ತಿಗೆಕರಣ ವ್ಯಾಪಕವಾಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಎಲ್ಲಾ ರಂಗಗಳು ಖಾಸಗೀಕರಣ ಮಾಡ್ತಾ ಇದೆ. ಇವತ್ತು ವೇತನ ಸಂಬಂಧಪಟ್ಟು ನೋಡಿ, ಕೇಂದ್ರ ಸರ್ಕಾರ ಒಬ್ಬ ಕಾರ್ಮಿಕರಿಗೆ ನಿಗದಿ ಮಾಡಿಸಿದಂತ ಕನಿಷ್ಠ ಕೂಲಿ ಎಷ್ಟು ಗೊತ್ತಾ? ನರೇಂದ್ರ ಮೋದಿ ಅವರು ಒಳ್ಳೆ ಪ್ರಧಾನಿ ಅಂತ ಪ್ರಚಾರ ಮಾಡ್ತಾರೆ. ನರೇಂದ್ರ ಮೋದಿಯ ಮುಂದಾಳತೆಯಲ್ಲಿ ಒಂದು ಸರ್ಕಾರ ತೀರ್ಮಾನ ಮಾಡಿದ ಸಂಬಳ ಎಷ್ಟು ಗೊತ್ತಾ? 178 ರೂಪಾಯಿ. 178 ರೂಪಾಯಿ ಒಬ್ಬ ಮನುಷ್ಯನಿಗೆ ಇವತ್ತು ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತ ನೀವೇ ಬಿಜೆಪಿ ಮತ್ತಿತರ ಪಕ್ಷದ ಮುಂದಾಳುಗಳು ಕಾರ್ಯಕರ್ತರಿಗೆ ಆಲೋಚನೆ ಮಾಡಿ ಆ ಕಾರ್ಮಿಕ ಕಾನೂನುಗಳನ್ನು ಇವತ್ತು ಸಂಹಿತೆಯಾಗಿ ಮಾರ್ಪಾಡು ಮಾಡುವಾಗ ಕಾನೂನು ಹೋಗಿ ಸಂಹಿತೆಯಾಗಿ ಬರುವಂತಹ ಸಂದರ್ಭದಲ್ಲಿ ಇಡೀ ದೇಶದ ಕಾರ್ಮಿಕ ವರ್ಗ ಇವತ್ತು ಗುಲಾಮಗಿರಿಗೆ ಹೋಗ್ತಾ ಇದೆ. ಸ್ವಾತಂತ್ರ್ಯ ಗಳಿಸಲಿಕ್ಕೆ ಕಾರ್ಮಿಕರು ಪ್ರಾಣತ್ಯಾಗ ಮಾಡಿದ್ದಾರೆ. ದೇಶದ ಸರ್ಕಾರದ ಅಂದಿನ ನೀತಿಯ ವಿರುದ್ಧವಾಗಿ ಹೋರಾಟ ಮಾಡುತ್ತಾ, ಮಾಲಕರ ವಿರುದ್ಧವಾಗಿ ಹೋರಾಟ ಮಾಡುತ್ತಾ, ಆ ಕನಿಷ್ಠ ಕೂಲಿ, ಬೋನಸ್, ರಜೆ ಸಂಬಳ, ಪ್ರಾವಿಡೆಂಟ್ ಫಂಡ್, ಗ್ರಾಚ್ಯುಟಿ, ಇಎಸ್ಐ ನಂತ ಹಲವಾರು ಕಾನೂನುಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗಿದೆ. ವೇತನ ಸಂಬಂಧಪಟ್ಟ ಕಾನೂನಾಗಲಿ ಅಥವಾ ವೇತನ ಪಾವತಿ ಸಂಬಂಧಪಟ್ಟ ಕಾಯ್ದೆ. ಪಾದಯಾತ್ರೆಯಲ್ಲಿ ಯಾದವ್ ಶೆಟ್ಟಿ, ರಾಧಾ, ಗಿರಿಜಾ, ನೋಣಯ್ಯಗೌಡ, ರಮಣಿ ಸೇರಿದಂತೆ ಕಾರ್ಮಿಕರು, ಸಂಘಟನಾ ಕಾರ್ಯಕರ್ತರು ಭಾಗವಹಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.